ಅಶೋಕ್ ಮಾಡಿರುವಂಥ ಆರೋಪಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವಂಥ ಡಿ ಕೆ ಶಿವಕುಮಾರ್ ಕಸದ ಹೆಸರಿನಲ್ಲಿ 36,000 ಕೋಟಿ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಶೋಕ್ ಮಾಡಿರುವಂಥ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಬೇಕಾದರೂ ತನಿಖೆ ಮಾಡಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈಗಾಗಲೇ ತನಿಖೆಗೆ ನಾನು ಸಿದ್ಧ ಎಂದು ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ರೀತಿ ಏನು ಆರೋಪ ಮಾಡಿದ್ದಾರೆ ಅದರ ತನಿಖೆಗೆ ನಾವು ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನು ಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ. 36,000 ಕೋಟಿ ಟೆಂಡರಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಕೊಡಲಿದೆ ಸರ್ಕಾರ ಅಂತ ಅವ್ರಿಗೆ ಲಾರಿಲಿ ತುಂಬಿ ಕಳಿಸ್ಕೊಡೋಣ. ಲಾರಿಲಿ ಏನು ಬೇಕು ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ರು. ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ ಟೆಂಡರ್ಗಳು ಮಾಡೋಕ್ಕಾಗಲಿಲ್ಲ? ಅವರೇ ಇದ್ರಲ್ಲ. ಈಗ 6,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಹಿಂದೆ 14-15 ಜನಕ್ಕೆ ನಾವು ಕೊಟ್ಟಿದ್ದೋ ಕಸದಿಂದ ಇದನ್ನು ಪವರ್ ಮಾಡಿ ಅಂತ. ಒಬ್ಬರು ಕೂಡ ಸಕ್ಸಸ್ ಆಗಿಲ್ಲ. ಒಬ್ಬರು ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಎಲ್ಲ ಅಂಗಡಿ ಮುಚ್ಕೊಂಡು ಹೊರಟೋದ್ರು. ಬರೀ KPC ಎಲ್ಲಿ ಮಾತ್ರ ಒಂದು ಬಿಡದಿಲ್ಲಿ ನಡೀತಾ ಇದೆ. ಅವ್ರ ಗೌರ್ಮೆಂಟ್ ಇತ್ತಲ್ಲ. ಈಗ ನಾನು ಈ ಡಿಸಿಷನ್ ತೊಗೋಬೇಕಾದ್ರೆ ಡೆಲ್ಲಿಲಿ ಬಂದು ನೋಡಿದ್ದೀನಿ, ಹೈದ್ರಾಬಾದ್ನಲ್ಲಿ ಬಂದು ನೋಡಿದ್ದೀನಿ, ಚೆನ್ನೈಯಲ್ಲಿ ಹೋಗಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಇವತ್ತು 6,000 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮಗೆಲ್ಲೂ ಜಾಗನೇ ಸಿಗಲಿಲ್ಲ. ನಾನು ಅದಕ್ಕೆ ಕೊನೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾಗನ ಪರ್ಚೇಸ್ ಮಾಡಿದ್ದೀನಿ. ಮೊದಲು ಯಾರು ತೆಗೆದುಕೊಂಡಿದ್ರು, NOC ಯಾರು ಇತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ದೀನಿ. ಅದಾದಮೇಲೆ ನೈಸ್ ಅವರ ಜಾಗನ ಬಿಡಿಸ್ಕೊಂಡಿದ್ದೆ. ಅವರು ಬಿಟ್ಟಿದ್ದ ಜಾಗನ ಕೆಲವರು ತೆಗೆದುಕೊಂಡಿದ್ದೀನಿ. ಸೊ ಬೇಕಾದಷ್ಟು ಕಡೆ ಆಹ್ವಾನನೂ ಮಾಡಿದ್ದೀನಿ, ನೀವು ಯಾರು ಜಮೀನು ಕೊಡೋಗಿದ್ರೆ ಮುಂದಕ್ಕೆ ಬನ್ನಿ ಅಂತ. 36,000 ಕೋಟಿ ಟೆಂಡರಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಕೊಡಲಿದೆ ಸರ್ಕಾರ ಅಂತ ಅವ್ರಿಗೆ ಲಾರಿಲಿ ತುಂಬಿ ಕಳಿಸ್ಕೊಡೋಣ. ಲಾರಿಲಿ ಏನು ಬೇಕು ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ರು. ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ